ನಮಸ್ಕಾರ, ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಪ್ರಕಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಯಾರಿದ್ದಾರೆ ಅವರಲ್ಲಿ ಅಣ್ಣವರು ಕೂಡ ಒಬ್ರು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಯಾಕೆಂತಂದ್ರೆ ನೀವೆಲ್ಲ ಜೀವನ ಚಿತ್ರ ಸಿನಿಮಾ ನೋಡಿರ್ತೀರಾ. ಈ ಸಿನಿಮಾದ ಒಂದಷ್ಟು ದಾಖಲೆಗಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಿಲ್ಲದಿರೋಂಥ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಜೀವನ ಚಿತ್ರ ಸಿನಿಮಾ 52 ವಾರ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಸಿನಿಮಾ 1 ವರ್ಷಕ್ಕಿಂತ ಅಧಿಕ ಪ್ರದರ್ಶನಗಳನ್ನ ಥಿಯೇಟರ್ ಅಲ್ಲಿ ಕಾಣುತ್ತೆ. ಅದಾದ್ಮೇಲೆ ಈ ಸಿನಿಮಾ ದೊರೆ ಭಗವಾನ್ ಅವರ ನಿರ್ದೇಶನ ಕೂಡ ಇರುತ್ತೆ. ಅಣ್ಣವ್ರಿಗೆ ಈ ಸಿನಿಮಾ ನ್ಯಾಷನಲ್ ಅವಾರ್ಡ್ ಕೂಡ ತಂದುಕೊಡುತ್ತೆ. ಅಣ್ಣವ್ರಿಗೆ ನಾದಮಯ ಸಾಂಗ್ಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಈ ಸಿನಿಮಾದಿಂದಾನೇ ಲಭಿಸುತ್ತೆ. ಈ ಸಿನಿಮಾದ ನಾದಮಯ ಸಾಂಗ್ ಬಂದು 13 ನಿಮಿಷ ಇತ್ತು. ಆದ್ರೆ ನಿರ್ಮಾಪಕರು ಅಥವಾ ನಿರ್ದೇಶಕರು ದೊರೆ ಭಗವಾನ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಈ ಒಂದು ಹಾಡಿಂದ ಸಿನಿಮಾ ಪ್ಲಸ್ ಅಥವಾ ಮೈನಸ್ ಆಗ್ಬೋದು. ಯಾಕೆಂತಂದ್ರೆ 13 ನಿಮಿಷ ಅಂದ್ರೆ ಹತ್ತತ್ರ 1/4 ಗಂಟೆ ಜನಕ್ಕೆ ಏನಾದ್ರು ಸಾಂಗ್ ಬೋರ್ ಹೊಡಿತು ಅಂತಂದ್ರೆ ಸಿನಿಮಾ ಬಿದ್ದೋಗುತ್ತೆ ಅಂತ ಹೇಳಿದಾಗ ಅಣ್ಣವ್ರು ಏನಂತಾರೆ, ಈ ಸಾಂಗ್ ನ ಹೆಂಗಾದ್ರೂ ಮಾಡಿ ಒಂದು 8-8.5 ನಿಮಿಷಕ್ಕೆ ಮಾಡಿ ಅಂತ ಹೇಳ್ತಾರೆ ಅಣ್ಣವರು. ಆಗ ಎಡಿಟರ್ ಈ ಸಿನಿಮಾದ ಹಾಡನ್ನ ಒಂದು 8.5 ನಿಮಿಷಕ್ಕೆ ಕಟ್ ಮಾಡಿ ನಿಲ್ಲಿಸ್ತಾರೆ. ಸಾಂಗ್ ತುಂಬಾ ಅದ್ಭುತವಾಗಿರುತ್ತೆ. ಅಣ್ಣವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರನೇ. ಗೊತ್ತಿಲ್ಲದಿರೋಂಥ ವಿಚಾರ ಯಾವ್ದು ಅಂತಂದ್ರೆ, ನಾದಮಯ ಸಾಂಗು ಚಿತ್ರೀಕರಣ ನಡೀತಿರುತ್ತೆ. ಆ ಚಿತ್ರೀಕರಣ ನಡಿಬೇಕಾದ್ರೆ ಹೇಮಾ ಪ್ರಭಾತ್ ಅವ್ರು ಏನಿದ್ದಾರೆ, ಅವರು ಅಣ್ಣವ್ರ ಕುಟುಂಬಕ್ಕೆ ತುಂಬಾ ಬೇಕಾಗಿರೋರು. ಅಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ಅಣ್ಣವ್ರ ಮನೇಲೆ ಓಡಾಡ್ಕೊಂಡು ಬೆಳೆದಿದಂತ ಹುಡುಗಿಯವರು. ಅವರು ಈ ಸಿನಿಮಾದಲ್ಲಿ ಒಂದು ಸರಸ್ವತಿ ಪಾತ್ರ ಮಾಡ್ತಾರೆ. ಸರಸ್ವತಿ ವೇಷ ಹಾಕೊಂಡು ಕೂತಿರ್ತಾರೆ ಒಂದ್ ಜಾಗದಲ್ಲಿ. ಆಗ ಅಣ್ಣವರು ಸಡನ್ ಆಗಿ ಬಂದು ಹೇಮಾ ಪ್ರಭಾತ್ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಅಣ್ಣವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡ್ಬಿಡ್ತಾರೆ. ಆಗ ಹೇಮಾ ಅವ್ರಿಗೆ ಒಂಥರ ಶಾಕ್ ಆಗ್ಬಿಡುತ್ತೆ. ಇದೇನಪ್ಪ ಇದು, ಇಡೀ ಕರ್ನಾಟಕದಲ್ಲಿ ಮೇರು ನಟ, ಇಷ್ಟು ದೊಡ್ಡ ಆಕ್ಟರ್ ಒಂದ್ ಸಡನ್ ನನ್ ಕಾಲಿಗೆ ಬಿದ್ಬಿಟ್ರೆ ಹೆಂಗೆ ಅನ್ಬಿಟ್ಟು ಹೇಮಾ ಅವ್ರಿಗೆ ಮೈಯೆಲ್ಲ ಒಂಥರ ಶೇಕ್ ಆಗ್ಬಿಡುತ್ತೆ. ಅವ್ರು ಏನ್ ಮಾಡ್ತಾರೆ, ಮೈ ನಡಗಿದ ತಕ್ಷಣ ಹೋಗಿ ವಾಪಸ್ ಅವರು ಕೂಡ ಅಣ್ಣವ್ರ ಕಾಲಿಗೆ ಬಿದ್ಬಿಡ್ತಾರೆ. ಬಿದ್ದ ತಕ್ಷಣ ಅಣ್ಣವ್ರು ಯಾಕೆ ಬೀಳ್ತಾ ಇದೀರ ಅಂತ ಕೇಳಿದಾಗ, ಅಲ್ಲ ಇಷ್ಟು ದೊಡ್ಡ ನಟರಾಗಿರೋ ನೀವು ಅಣ್ಣವ್ರು ನೀವು ಬಂದು ನನ್ನ ಕಾಲಿಗೆ ಬೀಳೋದು ಎಷ್ಟು ಸರಿ ಅನ್ಸುತ್ತೆ, ಇದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಅಣ್ಣವ್ರು ಹೇಳ್ತಾರಂತೆ, ನಾನು ನಮಸ್ಕಾರ ಮಾಡಿದ್ದು ನಿನಗಲ್ಲ, ನಿನ್ನ ಒಳಗಡೆ ಇರುವಂತ ಒಂದು ಸರಸ್ವತಿಗೆ. ಯಾಕೆಂದ್ರೆ ನೀನ್ ಸರಸ್ವತಿ ಪಾತ್ರಧಾರಿ ಆಗಿದ್ದಾಗ ಆತರ ಯಾರು ನಮಸ್ಕಾರ ಮಾಡೋದು ತಗೋಬೇಕು. ಯಾಕಂದ್ರೆ ನೀನ್ ಸರಸ್ವತಿ ಪಾತ್ರನ ಮನ್ಸಲ್ಲೇ ಆನಂದಿಸ್ಬೇಕು ನೀನು. ಹಾಗಾಗಿ ನಾನು ಸರಸ್ವತಿ ಪಾತ್ರಕ್ಕೆ ನಮಸ್ಕಾರ ಮಾಡಿದೆ, ನಿನಗೂ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಈ ತರ ಒಂದು ದೊಡ್ಡ ಗುಣ ಇಟ್ಕೊಂಡಿರೋಂಥ ನಟ ಯಾರು ಇಲ್ಲ ನನ್ನ ಪ್ರಕಾರದಲ್ಲಿ ಇಡೀ ವಿಶ್ವದಲ್ಲೇ ಹೋಲ್ಸ್ಕೊಂಡ್ರೆ. ಯಾಕಂದ್ರೆ ಯಾವೊಬ್ಬ ನಟ ಕೂಡ ತಮಗಿಂತ ಕಿರಿಯರು ಚಿತ್ರೀಕರಣದಲ್ಲಿ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ವೇಷಧಾರಿ ಆಗಿದ್ದಾಗ ಅವ್ರ ಕಾಲು ಬೀಳ್ತಾ ಇರ್ಲಿಲ್ಲ. ಅಣ್ಣವ್ರು ಮಾತ್ರನೇ ಕೆಲಸ ಮಾಡ್ತಿದ್ದು. ನಮ್ಗಿಂತ ಚಿಕ್ಕವರಾದ್ರೂ ಪರವಾಗಿಲ್ಲ, ಅವ್ರನ್ನ ಸರಸ್ವತಿ ಅಂದ್ರೆ ಸರಸ್ವತಿ, ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ, ಆ ಒಂದು ಪಾತ್ರದಲ್ಲೇ ನೋಡಿ ಅವ್ರ ಕಾಲು ಬೀಳ್ತಿದ್ರು. ಕವಿರತ್ನ ಕಾಳಿದಾಸ ಸೆಟ್ ಅಲ್ಲಿ ಕೂಡ ಇದೇ ತರನೇ ಒಂದು ಕಾಳಿ ಮಾತೆ ಹಾಕೊಂಡಿದ್ದಂತ ವೇಷಧಾರಿಯವ್ರನ್ನ ಅಣ್ಣವ್ರು ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನೀವು ಸೀನ್ ಕೂಡ ನೋಡ್ಬೋದು ನೀವು. ಅವ್ರು ಕಂಪ್ಲೀಟ್ ಆಗಿ ಬೇರೆಯವ್ರಾದ್ರೆ ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಾಲ್ಗೆ ಕೈ ಟಚ್ಚೇ ಆಗೋದಿಲ್ಲ, ಆ ತರ ನಮಸ್ಕಾರ ಮಾಡ್ತಾರೆ. ಅಣ್ಣವ್ರು ಆ ತರ ಮಾಡ್ತಿರ್ಲಿಲ್ಲ. ಕಂಪ್ಲೀಟ್ಲಿ ಕಾಲ್ನ ಮುಟ್ಟಿ ಕಣ್ಣು ಹೊತ್ಕೋತಿದ್ರು. ಯಾಕಂದ್ರೆ ಅಷ್ಟು ಅದ್ಭುತವಾಗಿತ್ತು ಅಣ್ಣವ್ರ ನಟನೆ. ಅದಕ್ಕೋಸ್ಕರ ಅಣ್ಣವರು ವಿಶ್ವದಲ್ಲಿ ದೊಡ್ಡ ನಟ ಅಂತ ಅಂದ್ಬಿಟ್ಟು ಕೆಂಟಗಿ ಕರ್ನಲ್ ಕೂಡ ಅಣ್ಣವ್ರಿಗೆ ಕೊಟ್ಟಿದ್ದು. ಅಣ್ಣವರು ಹೇಮಾ ಪ್ರಭಾತ್ ಅವ್ರಿಗೆ ಹೇಳಿದ ತಕ್ಷಣ ಹೇಮಾ ಪ್ರಭಾತ್ ಅವ್ರು ಹೇಳಿದ್ರಂತೆ, ಏನಾದ್ರೂ ಕೂಡ ನೀವು ನನ್ಕಿಂತ ದೊಡ್ಡವರು, ಈ ತರ ನನ್ನ ಕಾಲಿಗೆಲ್ಲ ನಮಸ್ಕಾರ ಮಾಡ್ಬಾರ್ದು ಅಣ್ಣವ್ರೆ, ನಾನ್ ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ರೆ ಅದು ನಡೆಯುತ್ತೆ ಅಂತ ಹೇಳಿದ್ರು ಕೂಡ ಅಣ್ಣವರು ಸಮಾಧಾನ ಪಡಿಸಿ ಒಂದ್ 10 ನಿಮಿಷ ಶೂಟಿಂಗ್ ಅಲ್ಲಿ ಅವ್ರಿಗೆ ಏನು ಅವ್ರು ನರ್ವಸ್ ಆಗ್ಬಿಟ್ಟಿದಂತೆ ಅಣ್ಣವ್ರ ಹತ್ರ ಮಾಡಿದ ತಕ್ಷಣ ಅಣ್ಣವ್ರು ಹೇಮಾ ಪ್ರಭಾತ್ ಅವ್ರನ್ನ ಸಮಾಧಾನ ಮಾಡಿ ಚಿತ್ರೀಕರಣ ಮುಂದುವರಿಯುತ್ತೆ. ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಆಗ ತುಂಬಾ ಜನ ಅಣ್ಣವ್ರ ಅಭಿಮಾನಿಗಳು ಈ ಸಿಗರೇಟ್ಸ್ ಅಥವಾ ಈ ಡ್ರಿಂಕ್ಸ್ ಮಾಡೋದನ್ನೆಲ್ಲಾನು ಕೂಡ ತುಂಬಾ ಜನ ತ್ಯಜಿಸಿದ್ರಂತೆ. ಆ ತರ ಒಂದು ಸಿನಿಮಾಗಳನ್ನ ಅಣ್ಣವ್ರು ಕೊಡ್ತಿದ್ರು. ಯಾಕಂದ್ರೆ ಬಂಗಾರದ ಮನುಷ್ಯ ಸಿನಿಮಾ ಕೊಟ್ಟಾಗ ತುಂಬಾ ಜನ ಹಳ್ಳಿಗೆ ಹೋದ್ರು, ರೈತರು ಕೆಲಸ ಮಾಡಿದ್ರು. ಮತ್ತಾದ್ಮೇಲೆ ಈ ಸಿನಿಮಾ ಬಂದಾಗ ತುಂಬಾ ಜನ ಎಣ್ಣೆ ಸಿಗರೇಟ್ ನ ಬಿಟ್ರು. ಆದ್ರೆ ಈಗಿನ ಸಿನಿಮಾಗಳಲ್ಲಿ ಹೆಂಗಂದ್ರೆ ಹೀರೋಗಳು ಸಿಗರೇಟ್ಸ್ ಎತ್ತಿರ್ತಾರೆ, ಹಾಗಾಗಿ ಅವ್ರ ಅಭಿಮಾನಿಗಳು ಕೂಡ ಅದನ್ನೇ ಮಾಡ್ತಿರ್ತಾರೆ. ಈಗ ಕೆಲವೊಂದಷ್ಟು ನಾಯಕರನ್ನ ಇನ್ಸ್ಪಿರೇಷನ್ ತಗೋತಾರೆ ಜನಗಳು. ಆ ಜನಗಳು ಇನ್ಸ್ಪಿರೇಷನ್ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಹೀರೋಗಳು ಏನ್ ಮಾಡ್ತಾರೆ ಅದೆಲ್ಲ ಸರಿ ಅಂತ ಅಂದ್ಬಿಟ್ಟು ಆ ಹೀರೋಗಳು ಏನ್ ಮಾಡ್ತಾರೆ ಅದನ್ನೆಲ್ಲ ಇವರು ಮಾಡ್ತಿರ್ತಾರೆ. ಇದೇ ತರ ಇನ್ನೊಂದು ಘಟನೆ ಕೂಡ ನಡೆಯುತ್ತೆ. ಅಣ್ಣವ್ರು ಒಂದು ಏರ್ಪೋರ್ಟ್ ಇಂದ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಅಭಿಮಾನಿ ಅಣ್ಣವ್ರನ್ನ ನೋಡ್ಬಿಟ್ಟು ಕೇಳ್ತಾನಂತೆ, ಅಣ್ಣವ್ರೆ ನನಗೆ ಗೊತ್ತೇ ಆಗ್ಲಿಲ್ಲ ಸಡನ್ ಆಗಿ ಬಂದಿದ್ದು, ಯಾವಾಗಲೂ ಕೂಡ ನೀವು ಪಂಚೆಲ್ ಇರ್ತಾ ಇದ್ರಿ, ಸಡನ್ ಆಗಿ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿದ ತಕ್ಷಣ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರಂತೆ. ಆಗ ಅಣ್ಣವ್ರು ಅಭಿಮಾನಿ ಹೇಳಿದ ತಕ್ಷಣನೇ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಹೇಳಿದ್ರಂತೆ, ಇನ್ ಮುಂದೆ ನಾನು ಎಲ್ಲ ಕಡೆನೂ ಪಂಚೆ ಮತ್ತೆ ಶರ್ಟ್ ಅಲ್ಲೇ ಹೋಗ್ತೀನಿ. ಯಾಕೆಂತಂದ್ರೆ ಇದು ಯಾರೋ ಒಬ್ಬ ಅಭಿಮಾನಿ ನನ್ನ ಕಂಡುಹಿಡಿದಿಲ್ಲ ಅಂತಂದ್ರೆ ನಾನು ಇಷ್ಟು ನಟನೆ ಮಾಡಿದ್ದು ಏನ್ ಪ್ರಯೋಜನ ಬಂತು ಅಂತ ಅನ್ಬಿಟ್ಟು. ಯಾಕಂದ್ರೆ ಅಭಿಮಾನಿಗಳ ಆಸೆನ ಯಾವಾಗಲೂ ಕೂಡ ಅಣ್ಣವ್ರು ಈಡೇರಿಸ್ತಿದ್ರು. ಪ್ರತಿಯೊಬ್ಬ ಅಭಿಮಾನಿಗಳು ಅಣ್ಣವ್ರನ್ನ ನಾನು ಪಂಚಲ್ಲೇ ನೋಡ್ಬೇಕು ನಿಮ್ಮನ್ನ, ಅಥವಾ ಒಂದು ವೈಟ್ ಪಂಚೆ ವೈಟ್ ಶರ್ಟ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ರು. ಅಣ್ಣವ್ರು ಯಾವ್ದೇ ಕಾರಣಕ್ಕೂ ಅಭಿಮಾನಿಗಳ ಮಾತಿಗೆ ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ. ಅಭಿಮಾನಿಗಳು ಏನೋ ಒಂದು ಹೇಳಿದ್ರು ಅದನ್ನ ತಗೊಂತಾ ಇದ್ರು. ಬಟ್ ಬೇರೆ ನಟರುಗಳಿಗೆ ಯಾರಾದ್ರೂ ಒಂದು ಹೇಳಕ್ ಬಂದ್ರೆ, ನಾನೇ ದೊಡ್ಡ ನಟ, ನಮ್ಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ದೊಡ್ಡವ್ರ ಮಾತನಾಗ್ಲಿ ಅಥವಾ ಯಾರೋ ಮಾತನ್ನ ಕೂಡ ಯಾರು ಕೂಡ ಕೇಳಲ್ಲ. ಆದ್ರೆ ಅಣ್ಣವ್ರಿಗೆ ದೊಡ್ಡವರಾದ್ರೂ ಸರಿ ಚಿಕ್ಕವರಾದ್ರೂ ಸರಿ ಏನಾದ್ರು ಒಂದು ಹೇಳಿದ್ರೆ ಅದನ್ನ ಅವ್ರು ತಗೋತಾ ಇದ್ರು. ಅವ್ರನ್ನ ತಗೊಂಡು ಅದನ್ನ ಅಳವಡಿಸ್ಕೊತಾ ಇದ್ರು, ಒಳ್ಳೆನೆಲ್ಲ ಅಳವಡಿಸ್ಕೊತಾ ಇದ್ರು. ಅದಕ್ಕೆ ಎಷ್ಟೋ ಸಿನಿಮಾಗಳು ನೀವು ನೋಡ್ಬೋದು, ಬೇರೆ ಯಾವುದೇ ನಟ ಮಾಡಿದ್ರು ಕೂಡ ಆ ಒಂದು ಸಿನಿಮಾಗಳೆಲ್ಲ ಓಡ್ತಾ ಇರಲಿಲ್ಲ, ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗ್ತಿರ್ಲಿಲ್ಲ. ಆದ್ರೆ ಅಣ್ಣವ್ರು ಮಾಡಿದ ಸಿನಿಮಾಗಳೆಲ್ಲ ಕೂಡ ದೊಡ್ಡ ಮಟ್ಟದ ಸಕ್ಸಸ್ ಆಗ್ತಿತ್ತು. ಯಾಕೆಂದ್ರೆ ಮಂತ್ರಾಲಯ ಮಹಾತ್ಮೆ ಸಿನಿಮಾ ಅಣ್ಣವ್ರು ಮಾಡಿದ್ದಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದಾದ್ಮೇಲೆ ಶ್ರೀನಾಥ್ ಅವ್ರು ಅದೇ ಸಿನಿಮಾನ ಮಾಡ್ತಾರೆ. ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಓಡೋದಿಲ್ಲ.
ಅದಾದ್ಮೇಲೆ ಕೈವರ ಮಹಾತ್ಮೆನೂ ಅಷ್ಟೇ, ಅಣ್ಣವರು ಮಾಡಿದಾಗ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದಾದ್ಮೇಲೆ ಅದೇ ಸಿನಿಮಾನ ಸಾಯಿ ಕುಮಾರ್ ಅವರು ಮಾಡ್ತಾರೆ. ಆ ಒಂದು ನಿರೀಕ್ಷೆ ಆ ಸಿನಿಮಾ ತಲುಪೋದಿಲ್ಲ. ಈ ತರ ಸಾಕಷ್ಟು ಸಿನಿಮಾಗಳು ಅಣ್ಣವ್ರು ಮಾಡಿಬಿಟ್ಟಿದ್ನೇ ಬೇರೆ ನಟರುಗಳು ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅಣ್ಣವರು ಆ ಪಾತ್ರಕ್ಕೆ ಕೊಟ್ಟಂತ ನ್ಯಾಯನ ಅಥವಾ ಒದಗಿಸಿದಂತ ನ್ಯಾಯನ ಬೇರೆ ಯಾರು ಕೂಡ ಆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಪ್ರತಿಯೊಂದು ಪಾತ್ರದಲ್ಲೂ ಅಣ್ಣವರು ಅದೇ ತರ ಒಂದು ಮುಗ್ಧವಾಗಿ ನಟಿಸ್ಬಿಡೋರು, ಪಾತ್ರದ ಒಳಗಡೆನೆ ಅವರು ಪ್ರವೇಶ ಮಾಡ್ಬಿಡೋರು. ಅದಕ್ಕೋಸ್ಕರನೇ ಅಣ್ಣವ್ರ ಲೆವೆಲ್ಗೆ ಇದುವರೆಗೂ ಕೂಡ ಯಾವೊಬ್ಬ ನಟ ಕೂಡ ಬೆಳೆಯಕ್ಕಾಗ್ಲಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.